ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025-26ನೇ ಸಾಲಿನ ಗಣಿತ 10ನೇ ತರಗತಿ ಕನ್ನಡ ಮಾಧ್ಯಮ ಇದರ ಪಾಠಗಳ ಪ್ರಶ್ನೋತ್ತರಗಳನ್ನು ಯಾವ ರೀತಿಪ್ಪ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾದರಿಯೊಳಗೆ ನಾವು ಒಂದೊಂದೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೊಡಿ. ಮೊದಲನೇ ಘಟಕ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಕಲಿಕಾಂಶಗಳು. ಅದರ ಆಧಾರದ ಮೇಲೆ ಮೊದಲನೇ ಪ್ರಶ್ನೆ, ರೂಟ್ 2 ಈ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಎರಡನೇ ಪ್ರಶ್ನೆ, 5 - √3 ಒಂದು ಏನಾಗಿದೆಪ್ಪ, ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಕೂಡ ಅಭಾಗಲಬ್ಧ ಸಂಖ್ಯೆನೇ ಆಗಿದೆ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಅಂದರೆ ಯಾವುದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಇದು 5 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆಪ್ಷನ್ ಎ. 4 ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಆಪ್ಷನ್ ಸಿ, ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕಂದರೆ ಇದರ ವರ್ಗಮೂಲ 3 ಬರುತ್ತೆ ವಿದ್ಯಾರ್ಥಿಗಳೇ. 5 ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಯಾವುದು? ಭಾಗಲಬ್ಧ ಸಂಖ್ಯೆಯು √4. ಯಾಕಂದರೆ 2ರ √4ರ ವರ್ಗಮೂಲ 2, ಇದೊಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. 5 ಏನಪ್ಪ ಅಂದ್ರೆ ಇದೊಂದು ಅಭಾಗಲಬ್ಧ ಸಂಖ್ಯೆ. ಇದೊಂದು ಅಭಾಗಲಬ್ಧ ಸಂಖ್ಯೆ. ಯಾಕಂದರೆ 22/7 ಬರುತ್ತೆ, ಪಾಯಿಂಟ್ನಲ್ಲಿ ಬರುತ್ತೆ, ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತೆ. 7 ಗುಣಾಕಾರ 11 ಗುಣಾಕಾರ 13 ಪ್ಲಸ್ 13 ಇದು ಒಂದು ಸಂಯುಕ್ತ ಸಂಖ್ಯೆ. ಇದೊಂದು ಏನಪ್ಪ ಅಂದ್ರೆ ಸಂಯುಕ್ತ ಸಂಖ್ಯೆ. 8ನೇ ಪ್ರಶ್ನೆ, 91ರ ಅವಿಭಾಜ್ಯ ಅಪವರ್ತಿಸುವಿಕೆಯು ಅಂದರೆ 91ರ ಅವಿಭಾಜ್ಯ ಅಪವರ್ತಿಸುವಿಕೆ ಯಾವುದಾಗ್ತದಪ್ಪ ಅಂದ್ರೆ ನೋಡಿರಿ ಇಲ್ಲಿ 13 ಮತ್ತು 7. 13 7 91. 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು. 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂದ್ರೆ 4. ಅವ್ಯಾವ ಅಂದ್ರೆ 1 3 5 7 4 ಅವಿಭಾಜ್ಯ ಸಂಖ್ಯೆಗಳು. 10ನೇ ಪ್ರಶ್ನೆ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು? ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಯಾವುದೇ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ. 11ನೇ ಪ್ರಶ್ನೆ ನೋಡಿರಿ, 120 ಅನ್ನೋದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಆಪ್ಷನ್ ಡಿ ಆನ್ಸರ್ ಬರುತ್ತೆ. 2/3 ಅಂದರೆ 2 4 4 8 3/1 8 3 24 5/1 ಅಂದರೆ ಅವಿಭಾಜ್ಯ. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. 5 ಅಂದರೆ 24 120. 12 30ರ ಅವಿಭಾಜ್ಯ ಅಪವರ್ತನಗಳು. 30ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವಪ್ಪ ಅಂದ್ರೆ 2 3 5. 2 ಮತ್ತು 3ರ ಲಸ 2 ಮತ್ತು 3ರ ಲಸ ಎಷ್ಟಾಗತ್ತಪ್ಪ ಅಂದರೆ 2 3 6. 3 ಮತ್ತು 5ರ ಮಸ 3 ಮತ್ತು 5ರ ಮಸ ಎಷ್ಟಾಗತ್ತಪ್ಪ ಅಂದ್ರೆ 1. ಯಾಕಂದ್ರೆ ಇವುಗಳ ಎರಡರಲ್ಲಿ ಬರುವಂಥ ಸಾಮಾನ್ಯ ಚಿಕ್ಕ ಅಪವರ್ತನ ಯಾವುದಪ್ಪ ಅಂದ್ರೆ 1. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸಾವು. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ ಎಷ್ಟಾಗಿರುತ್ತಪ್ಪ ಅಂದ್ರೆ 1 ಆಗಿರ್ತತಿ. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ, ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ ಕೂಡ ಏನಾಗಿರ್ತತಿ? 1 ಆಗಿರ್ತತಿ. ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಎ ಇಂಟು ಬಿ ಆಗಿರುತ್ತೆ. 18ನೇ ಪ್ರಶ್ನೆ, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮೊಸ ಏನಾಗಿರ್ತಪ್ಪ ಅಂದ್ರೆ 2 ಆಗಿರ್ತತಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇವುಗಳ ಮೊಸ 2 ಆಗಿರ್ತತಿ. ಯಾವುದೇ 2 ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಮಸಾವು ಎ ಬಿ ಗುಣಾಕಾರ ಲಸ ಎ ಬಿ ಇದಕ್ಕೆ ಸಮನಾದದ್ದು. ಏನಪ್ಪ ಅಂದರೆ ಇದರಲ್ಲಿ ಆಪ್ಷನ್ ಸಿ, ಎ ಇಂಟು ಬಿಗೆ ಸಮನಾದದ್ದು ಆಪ್ಷನ್ ಸಿ.
20ನೇ ಪ್ರಶ್ನೆ 12, 15ರ ಮಸಾವು 3 ಆಗಿದೆ. ಹಾಗಾದರೆ 12, 15ರ ಲಸ ಎಷ್ಟು? 60. 12 5 60. ಯಾಕಂದರೆ 3 5 15, 3 4 12, 3 4 12, 12 5 60. ಇದರ ಲಸ 60 ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 21ದ್ದು 5 ರ ಘಾತ 2 ಗುಣಾಕಾರ 2 ಮತ್ತು 2 ರ ಘಾತ 5 ಗುಣಾಕಾರ 5ರ ಮಸಾವ ಎಷ್ಟಾಗುತ್ತೆ? 5 ಗುಣಾಕಾರ 2. ಇನ್ನು 22ನೇ ಪ್ರಶ್ನೆ 2 ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಅನ್ನು ಎ ಎಕ್ಸ್ ಕ್ಯೂಬ್ ಇಂಟು ವೈ ಸ್ಕ್ವೇರ್ ಮತ್ತು ಬಿ ಎಕ್ಸ್ ವೈ ಕ್ಯೂಬ್ ಎಂದು ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಎಕ್ಸ್ ಮತ್ತು ವೈ ಅವಿಭಾಜ್ಯ ಸಂಖ್ಯೆಗಳಾದರೆ ಎ ಬಿಯ ಮಸ ಎಷ್ಟಾಗಿರುತ್ತಪ್ಪ ಅಂದ್ರೆ ಎಕ್ಸ್ ಮತ್ತು ವೈ ಸ್ಕ್ವೇರ್ ಇವುಗಳ ಅಪವರ್ತನಗಳನ್ನು ಡಿವೈಡ್ ಮಾಡಿದಾಗ ನಿಮಗೆ ಗುರುತಾಗುತ್ತೆ ಎಕ್ಸ್ ವೈ ಸ್ಕ್ವೇರ್. ಯಾಕಂದರೆ ಇಲ್ಲಿ ಎಕ್ಸ್ ಎರಡರಲ್ಲಿ ಸಾಮಾನ್ಯವಾಗಿ ಎಕ್ಸ್ ಇದೆ, ವೈ ಸ್ಕ್ವೇರ್ ಎರಡರಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಆದ್ದರಿಂದ ಇದನ್ನು ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ. 23ನೇ ಪ್ರಶ್ನೆ ಎ ಮತ್ತು 18ರ ಲಸಾವು 36 ಹಾಗೂ ಎ ಮತ್ತು 18ರ ಮಸಾವು 2 ಆದರೆ ಏನ ಬೆಲೆಯು? ಏನ ಬೆಲೆ ಎಷ್ಟಾಗಿರ್ತದಪ್ಪ ಅಂದ್ರೆ 4 ಆಗಿರ್ತತಿ. 4 ಅಂದರೆ 2ರಲ್ಲಿ ಹೋಗ್ತತಿ. 18 2 36. ಇದು ಅವಿಭಾಜ್ಯ 18ರ ಮಸ 2 ಆಗುತ್ತೆ. 2ರಲ್ಲಿ 2 ಬರುತ್ತೆ. ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸಾವು ಎಷ್ಟಾಗಿರುತ್ತಪ್ಪ ಅಂದ್ರೆ 1 ಅವಿಭಾಜ್ಯ ಸಂಖ್ಯೆಗಳಾದಾಗ. 25ನೇ ಪ್ರಶ್ನೆ 180 2 ಎಕ್ಸ್ ಘಾತ ಎಕ್ಸ್ ಇಂಟು 3 ಘಾತ 2 ಇಂಟು 7 ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತಾರೆ. ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದ್ರೆ 2. ನೋಡಿರಿ, 2 2 4, 3 3 9, 4 4 9 36, 36 5 180 ಅನ್ನೋದನ್ನು ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. 26ನೇ ಪ್ರಶ್ನೆ 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ 9 ಆಗಿದೆ. ಗುಣಲಬ್ಧ 9 ಅಂತ. ಅದರ ಉತ್ತರವನ್ನು ನೋಡೋಣ ನಾವಿಲ್ಲಿ. ಆಪ್ಷನ್ ಸಿ, ಲಸಗಳ ಗುಣಲಬ್ಧ 9 ಅಂದರೆ 15 20 9, ಅವುಗಳ ಗುಣಲಬ್ಧ 300 ಆಗುತ್ತಂತೆ. ಅದರಲ್ಲಿ 27ನೇ ಪ್ರಶ್ನೆ ಎ ಒಂದು ಬೆಸ ಸಂಖ್ಯೆಯಾಗಿದ್ದು ಬಿ ಯು 3ರಿಂದ ಭಾಗವಾಗುವ ಸಂಖ್ಯೆಯಾಗಿದೆ. ಎ ಮತ್ತು ಬಿಗಳ ಲಸಾವು ಪಿ ಆದರೆ 3a ಮತ್ತು 2bಗಳ ಲಸಾವು ಎಷ್ಟಾಗುತ್ತೆ ಅಂದರೆ 6p ಆಗುತ್ತೆ. 28ನೇ ಪ್ರಶ್ನೆ ಎ ಮತ್ತು ಬಿ ಈ 2 ಸಂಖ್ಯೆಗಳ ಮಸ ಮತ್ತು ಲಸಗಳು 5 ಮತ್ತು 200 ಆದರೆ ಎ ಮತ್ತು ಬಿಗಳ ಗುಣಲಬ್ಧವು 1000 ಆಗುತ್ತದೆ ವಿದ್ಯಾರ್ಥಿಗಳೇ. ಸರಿ, ಇಲ್ಲಿವರೆಗೂ ನ್ಯೂ ಟೈಪ್ ಪ್ರಶ್ನೆಗಳು ಮುಕ್ತಾಯವಾದವು. ಇನ್ನು 1 ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆನಂತರ ಇದರ ಕೀ ಉತ್ತರಗಳನ್ನ ನೋಡೋಣ. ಯಾಕಂದರೆ ಎಲ್ಲ ಓದ್ತಾ ಹೋದರೆ ಸಮಯ ಜಾಸ್ತಿ ಬೇಕಾಗುತ್ತೆ. ಇನ್ನು ನಾವು ಈ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಇದರ ಉತ್ತರಗಳನ್ನ ಕೀ ಉತ್ತರಗಳನ್ನ ಬಿಡ್ತೀನಿ. ಅವುಗಳಿಗೆ ನೀವು ಹೋಲಿಸಿ ಪ್ರಶ್ನೆಯನ್ನು ಬರ್ಕೊಂಡು ಆನಂತರ ಉತ್ತರಗಳನ್ನ ಬರ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ನ್ಯೂ ಟೈಪ್ ಪ್ರಶ್ನೆಗಳಂತೂ ಇವಿಷ್ಟೇ ಪ್ರಶ್ನೆಗಳು ಮೊದಲನೇ ಪಾಠದಲ್ಲಿ ಬರುವಂಥವು. ಎಲ್ಲ ಕ್ಲಿಯರಾಗಿ ಪ್ರಶ್ನೆಗಳನ್ನು ತೆರೆಯಲಾಗಿದೆ. ಈ ಮಾದರಿ ಒಳಗೆ ನಿಮ್ಗೆ ಏನು ಬರ್ತಾವಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಾವ, ನೋಡ್ಕೊಳ್ಳಿ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿರಿ, 50ನೇ ಪ್ರಶ್ನೆ ಡೌಟ್ ಬಂದರೆ 50ನೇ ಪ್ರಶ್ನೆ ಅಲ್ಲಿ ತನಕ ಕಂಟಿನ್ಯೂ ಆಗುತ್ತೆ. ಪೂರ್ತಿಯಾಗಿ ನೋಡ್ಕೊಳ್ಳಿ. 51, 52, 53ನೇ ಪ್ರಶ್ನೆಗಳು. ಹಾಗೆ ಪ್ರಶ್ನೆ 4ರಲ್ಲಿ ಬರುವಂಥ 54 ಹತ್ರ 60 ಪ್ರಶ್ನೆಗಳು. 61ನೇ ಪ್ರಶ್ನೆ, 62, 63,
ನೋಡಿ. ಇವಿಷ್ಟು ಪ್ರಶ್ನೆಗಳು ಒಂದನೇ ಪಾಠಕ್ಕೆ ಸಂಬಂಧಪಟ್ಟಂಥವು. ಏನು ಉತ್ತರ ನೋಡಿ ವಿದ್ಯಾರ್ಥಿಗಳು. ಈಗಾಗಲೇ ನಾವು 28ನೇ ಪ್ರಶ್ನೆಗಳಿಗೆ ಆನ್ಸರ್ಗಳು ನೋಡಿದ್ದೀವಿ. 29ನೇ ಪ್ರಶ್ನೆ ಉತ್ತರ ಇಲ್ಲಿದೆ ನೋಡಿ. ನೀವು ಆ ಪ್ರಶ್ನೆಯನ್ನು ಬರೆದುಕೊಂಡು ಈ ಉತ್ತರವನ್ನು ನೋಡಿ. ಇನ್ನು 30ನೇ ಪ್ರಶ್ನೆದು, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತೇಳಿ ಹೇಳ್ತಾರೆ. 31ನೇ ಪ್ರಶ್ನೆಗೆ ಉತ್ತರ ನೋಡಿ. ಲಸ ಕನ್ನಡದಾರ 32ನೇ ಪ್ರಶ್ನೆ ಉತ್ತರ, 33, 34ನೇ ಪ್ರಶ್ನೆ ಉತ್ತರವೂ ಕೂಡ ಇಲ್ಲೇ ಸಮ್ಮಿಳಿತವಾಗಿದೆ. ಇನ್ನು 35ನೇ ಪ್ರಶ್ನೆ ಉತ್ತರ ನೋಡಿ. 36ನೇ ಪ್ರಶ್ನೆ ಉತ್ತರ 21 ಮಾತ್ರ ಬರುತ್ತೆ. 37ನೇ ಪ್ರಶ್ನೆ ಉತ್ತರವನ್ನು ನೋಡ್ಕೊಳ್ಳಿ. ಇನ್ನು 2 ಅಂಕಗಳ ಪ್ರಶ್ನೆಗಳು 38, 39, 40ನೇ ಪ್ರಶ್ನೆ ಉತ್ತರಗಳನ್ನು ನೋಡಿರಿ. ಆ ಲೆಕ್ಕ ನೀವು ಬರ್ಕೊಂಡ್ರೆ ಅಂದ್ರೆ ನಿಮಗೆ ಈ ಉತ್ತರನ ಬರ್ಕೊಳ್ಳೋಕೆ ಈಜಿ ಅನಿಸುತ್ತೆ. ಸ್ವಲ್ಪ ಪಾಸ್ ಮಾಡಿ ಬರ್ಕೋರಿ. ಸ್ವಲ್ಪ ಫಸ್ಟ್ ಟೈಮ್ ಆಗುತ್ತೆ. ಆದರೆ ಒಮ್ಮೆ ಬರ್ಕೊಂಡ್ರೆ ಅಂದ್ರೆ ನೀವು ಪದೇ ಪದೇ ಅದ ಕಡೆ ನೋಡಬೇಕಾದ ಅಗತ್ಯ ಇಲ್ಲ. ಬರ್ಕೋದೆ ನೀವು ಹಾಗೆ ನೋಡೋದಾದರೆ ಪದೇ ಪದೇ ನೋಡಬೇಕಾಗುತ್ತೆ. ಅದು ನಿಮ್ಮ ಇಷ್ಟ. ನಾವು ಪದೇ ಪದೇ ಅಲ್ಲೇ ಮೊಬೈಲ್ನಲ್ಲೇ ನೋಡಿ ತಿಳ್ಕೊತೀವಪ್ಪ ಅಂತಂದರೆ ನೀವು ಅದನ್ನು ನೋಡ್ಕೋಬೋದು. 45ನೇ ಪ್ರಶ್ನೆಯ ಉತ್ತರ, 46ರ ಉತ್ತರ, 47ನೇ ಪ್ರಶ್ನೆಯ ಉತ್ತರ, 48, 49, 50ನೇ ಪ್ರಶ್ನೆ ಉತ್ತರ ನೋಡಿ ವಿದ್ಯಾರ್ಥಿಗಳೇ. ಈಗ 51, 52ನೇ ಪ್ರಶ್ನೆ ಉತ್ತರಗಳು. 53ನೇ ಪ್ರಶ್ನೆ ಉತ್ತರವನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು 3 ಅಂಕದ ಪ್ರಶ್ನೆಗಳು. 54ನೇ ಪ್ರಶ್ನೆ ಉತ್ತರವನ್ನು ನೋಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿ. 53ನೇ ಪ್ರಶ್ನೆ ಉತ್ತರ, 54ನೇ ಪ್ರಶ್ನೆ ಉತ್ತರ. ಇನ್ನು 55ನೇ ಪ್ರಶ್ನೆ ಉತ್ತರ ನೋಡಿ. ಸ್ವಲ್ಪ ಇವು ಕಠಿಣತೆ ಮಟ್ಟಕ್ಕೆ ಹಾಗೂ ಸಾಧಾರಣ ಮಟ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತಾವೆ. ಇವು ಸ್ವಲ್ಪ ಲೆಂದಿ ಇರ್ತಾವೆ. ಇವುಗಳನ್ನ ನೀವು ಕರೆಕ್ಟಾಗಿ ನೋಡ್ಕೊರಿ. ಬಿಡಿಸೋ ಕ್ರಮವನ್ನು ಅರ್ಥೈಸ್ಕೊರಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕೇಳಿರಿ. ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿದರೆ ನಾವು ಮತ್ತೊಮ್ಮೆ ಇವನ್ನ ಪ್ರಶ್ನೆ ಸಹಿತವಾಗಿ ಬಿಡಿಸಿ ತಿಳಿಸಿ ಹೇಳುತ್ತೇನೆ. ಇನ್ನು 58ನೇ ಪ್ರಶ್ನೆ ಉತ್ತರ ಮತ್ತು 59ನೇ ಪ್ರಶ್ನೆ ಉತ್ತರ. ವಿದ್ಯಾರ್ಥಿಗಳೇ 60ನೇ ಪ್ರಶ್ನೆ ಉತ್ತರ ನೋಡಿ. ಮಸ ಲಸ ಯಾವ ರೀತಿಯಾಗಿ ಕಂಡುಹಿಡ್ದಾರ. 62ನೇ ಪ್ರಶ್ನೆ ಉತ್ತರ ಅಥವಾ 63ನೇ ಪ್ರಶ್ನೆ ಉತ್ತರ. ವಿದ್ಯಾರ್ಥಿಗಳೇ ಇಲ್ಲಿವರೆಗೂ 1ನೇ ಅಧ್ಯಾಯದ ಪ್ರಶ್ನೆಗಳು ಮುಕ್ತಾಯವಾದವು.